ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೊತೆಯಲ್ಲಿ ವಿತ್ ಶ್ರುತಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮುದ್ದೆ ಜೊತೆ ಈ ಸಾರನ್ನು ತೋರಿಸಿದ್ದೆ. ಸೊ ಇದು ಹುರುಳಿಕಾಳು ಬಸ್ಸಾರು ಅಂತಲೂ ಹೇಳಿದ್ದೆ. ಸೊ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಆ ಪ್ರಾಮಿಸ್ನ ಈಗ ಕೀಪ್ ಅಪ್ ಮಾಡ್ತಾ ಇದ್ದೀನಿ. ಹುರುಳಿಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಅಂತ ಬನ್ನಿ. ಮೊದಲು ನಾನಿಲ್ಲಿ ಹುರುಳಿಕಾಳನ್ನ ತಗೊಂಡು ಹಿಂದಿನ ದಿವಸ ರಾತ್ರಿನೇ ನೆನೆಸಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದ್ಸತಿ ತೊಳೆದು ಕುಕ್ಕರಲ್ಲಿ 3 ರಿಂದ 4 ವಿಷಲ್ ಕೂಗಿಸಿಟ್ಕೊಂಡು ಕಾಳು ಮತ್ತು ಅದ್ರ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಬಿಸಿಗಿಟ್ಟಿನಿ. ಸ್ವಲ್ಪ ದಪ್ಪಗಿರುವಂಥ ಪ್ಯಾನ್ ತಗೊಳ್ಳಿ, ಯಾಕಂದರೆ ನಾವು ಫ್ರೈ ಮಾಡುವಾಗ ಸೀಬಾರ್ದು. ಸೊ ದಪ್ಪಗಿರುವಂಥ ಪ್ಯಾನ್ ತಗೊಂಡು ನಾನು ಸ್ವಲ್ಪ ಬಿಸಿಗಿಟ್ಟು ಅದಕ್ಕೆ 1 ರಿಂದ 1.5 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. 1/4 ಟೀ ಸ್ಪೂನಷ್ಟು ಕರಿಮೆಣಸು ಅಂದರೆ ಪೆಪ್ಪರ್ ಹಾಕಿದ್ದೀನಿ. ಜೊತೆಗೆ 1/2 ಚಮಚದಷ್ಟು ಜೀರಿಗೆನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿ ಯೂಸ್ ಮಾಡ್ತಾ ಇರೋಂಥ ಖಾರ, ಪೆಪ್ಪರ್ ಮತ್ತು ಒಣಮೆಣಸಿನ್ಕಾಯಿ. ಸೊ ನೀವು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಪೆಪ್ಪರು ಹಾಕಿ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಜಾಸ್ತಿ ಬರ್ಬೋದು. ಸೊ ಅದ್ರ ಜೊತೆಗೆ ನಾನು ಒಣಮೆಣಸಿನ್ಕಾಯಿ ಮತ್ತು 2 ಎಸಳು ಬೆಳ್ಳುಳ್ಳಿ ಮತ್ತು 1/2 ಈರುಳ್ಳಿನ ದಪ್ಪಾಗಿ ಕಟ್ ಮಾಡಿಕೊಂಡು ಇಲ್ಲಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಫ್ರೈ ಆಗಿದೆ. ಜೊತೆಗೆ ನಾನು ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಕಾಯನ್ನು ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾವೆಲ್ಲನೂ ಫ್ರೈ ಮಾಡಿ ಹಾಕೋದ್ರಿಂದ ಸಾರು ಬೇಗ ಹಾಳಾಗಲ್ಲ. ಸೊ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ಕಾಯನ್ನು ಕೂಡ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾವು ಸ್ಟೌವನ್ನು ಆಫ್ ಮಾಡಿಬಿಡೋಣ. ನಾನೀಗ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಫುಡ್ ಮಿಕ್ಸಿ ಜಾರ್ ತೊಗೊಂಡು ನೆನೆಸಿ ಬೇಯಿಸಿಟ್ಕೊಂಡಿರೋವಂಥ ಕಾಳನ್ನ 2 ಚಮಚ ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ನಾವಿಲ್ಲಿ ಕಾಳನ್ನ ಹಾಕೊಳ್ಳುವಂತಹ ಒಂದು ಮೇನ್ ರೀಸನ್ ಏನಂತಂದರೆ ಸಾರು ಗಟ್ಟಿ ಬರುತ್ತೆ. ಸೊ ಜೊತೆಗೆ ಟೇಸ್ಟ್ ಕೂಡ ಬರುತ್ತೆ. ಮತ್ತು ಇಲ್ಲಿ ನಾನು ಕೂಲಾಗಿ ಇಟ್ಕೊಂಡಿರೋವಂಥ ಫ್ರೈ ಮಾಡ್ಕೊಂಡಿರೋ ಮಿಕ್ಸರ್ನ ಕೂಡ ಆ್ಯಡ್ ಮಾಡಿ ಸ್ವಲ್ಪ ಅರಿಶಿನ ಪೌಡರ್ನ ನಾನು ಇಲ್ಲೇ ಹಾಕೋತೀನಿ. ಕೆಲವು ಸಾರಿಗೂ ಡೈರೆಕ್ಟಾಗಿ ಹಾಕೋತಾರೆ, ನಾನಿಲ್ಲಿ ರುಬ್ಬೋದಕ್ಕೇ ಹಾಕೋತಾ ಇದ್ದೀನಿ ಅರಿಶಿನ ಪೌಡರ್. ಮತ್ತು ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಧನಿಯಾ ಪೌಡರ್ ಆದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಕೊತ್ತಂಬರಿ ಸೊಪ್ಪು ಪೌಡರ್ ಆದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಧನಿಯಾ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ನೀರನ್ನ ನೆನೆಸಿಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಬಿಟ್ಟು ಅದರ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡಿ ರುಬ್ಕೊಂಡಿದ್ದೀನಿ. ಸೊ ಈಗ ನಾನು ಒಂದು ಸಾರು ಮಾಡುವಂಥ ಪಾತ್ರೆಗೆ ಸ್ವಲ್ಪ ಬಿಸಿ ಇಟ್ಬಿಟ್ಟು 2 ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಗೂ ಇಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಂಗು ಇಷ್ಟ ಇಲ್ಲ ಅಂದವ್ರು ಬಿಟ್ಬಿಡ್ಬೋದು, ಇಲ್ಲ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದವ್ರು ರುಬ್ಬೋ ಟೈಮಲ್ಲಿ ಸ್ಕಿಪ್ ಮಾಡ್ಬೋದು. ಸೊ ಈಗ ನಾನು ಪೇಸ್ಟ್ ಮಾಡಿಟ್ಕೊಂಡಿರೋವಂಥ ಮಸಾಲೆನ ಈ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಮಸಾಲೆ ಮಿಕ್ಕಿರೋ ಜಾರಲ್ಲಿ ನೀರನ್ನ ಹಾಕಿ